ಗೃಹ ಸಚಿವರ ಕಾಲೇಜಲ್ಲಿ ವಿದ್ಯಾರ್ಥಿನಿಯರಿಗೆ ಭದ್ರತೆನೇ ಇಲ್ವಾ? ಕ್ಲಾಸ್ ರೂಮ್ನಲ್ಲಿಯೇ ವಿದ್ಯಾರ್ಥಿನಿಗೆ ಪ್ರೊಫೆಸರ್ ಪ್ರಪೋಸ್ ಮಾಡಿದ್ದಾರೆ. ಚಾಕ್ಲೇಟ್ ಕೊಟ್ಟು ಪ್ರಪೋಸ್ ಮಾಡ್ತೇನೆ ಎಂದ ಅಬ್ದುಲ್. ಕ್ಲಾಸ್ ರೂಮ್ನಲ್ಲಿ ವಿದ್ಯಾರ್ಥಿನಿಗೆ ಪ್ರೊಫೆಸರ್ನಿಂದಲೇ ಪ್ರಪೋಸ್. ಚಾಕ್ಲೇಟ್ ಕೊಟ್ಟು ಪ್ರಪೋಸ್ ಮಾಡ್ತೇನೆ ಎಂದ ಅಬ್ದುಲ್. ಆಕ್ರೋಶಗೊಂಡು ಕ್ಲಾಸ್ ರೂಮ್ನಲ್ಲಿ ವಿದ್ಯಾರ್ಥಿನಿ ಗಲಾಟೆಯನ್ನು ಮಾಡಿದ್ದಾರೆ. ಕಾಲೇಜಿನಲ್ಲೇ ಚಪ್ಪಲಿ ಹೇಟುತ್ತಿದ್ದ ಪ್ರೊಫೆಸರ್ ಅಬ್ದುಲ್. ಡಾಕ್ಟರ್ ಜಿ ಪರಮೇಶ್ವರ ಒಡೆತನದ ಕಾಲೇಜಿನಲ್ಲಿ ಈ ರೀತಿಯಾದಂತಹ ಗಲಾಟೆ ಸಂಭವಿಸಿದೆ. ನೆಲಮಂಗಲದ ಟಿ ಬೇಗೂರಿನ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂಥದ್ದು. ಮುಖ್ಯವಾಗಿ ಚಾಕ್ಲೇಟ್ ಕೊಟ್ಟು ಪ್ರಪೋಸ್ ಮಾಡ್ತೇನೆ ಅಂದಂತಹ ಅಬ್ದುಲ್ ಪ್ರೊಫೆಸರ್ಗೆ, ಪ್ರಾಧ್ಯಾಪಕನಿಗೆ ಹಲ್ಲೆ ಮಾಡಿದ ಸಹ ವಿದ್ಯಾರ್ಥಿಗೆ. ಪ್ರೊಫೆಸರ್ ಅಬ್ದುಲ್ಗೆ ಅಟ್ಟಾಡಿಸಿ ಹೊಡೆದ ವಿದ್ಯಾರ್ಥಿಗಳು. ಕಾರಿನ ಬಳಿ ಬಂದು ಅಟ್ಟಾಡಿಸಿ ಹಿಗ್ಗಾಮುಗ್ಗಾ ಪ್ರಾಧ್ಯಾಪಕನಿಗೆ ಥಳಿತ ಮಾಡಿದ್ದಾರೆ ವಿದ್ಯಾರ್ಥಿಗಳು. ಮೆಡಿಕಲ್ ಕಾಲೇಜು ಕ್ಯಾಂಪಸ್ನಲ್ಲಿ ಅಟ್ಟಾಡಿಸಿ ಹೊಡೆದಿದ್ದಾರೆ ವಿದ್ಯಾರ್ಥಿಗಳು. ವಿದ್ಯಾರ್ಥಿಗಳಿಂದ ಥಳಿತವಾದಂತಹ ಬಳಿಕ ಸ್ಥಳದಿಂದ ಓಡಿ ಹೋಗಿದ್ದಾರೆ ಅಧ್ಯಾಪಕರು. ಕ್ಲಾಸ್ ರೂಮ್ನಲ್ಲಿ ಚಾಕ್ಲೇಟ್ ಕೊಟ್ಟು ಪ್ರಪೋಸ್ ಮಾಡೋದಾಗಿ ಹೇಳಿದಂತಹ ಪ್ರಾಧ್ಯಾಪಕ ಅಬ್ದುಲ್ ಮೇಲೆ ವಿದ್ಯಾರ್ಥಿಗಳು ರೊಚ್ಚಿಗೆದ್ದು ವಿದ್ಯಾರ್ಥಿಗಳಿಂದ ಪ್ರಾಧ್ಯಾಪಕರ ಮೇಲೆ ಹಿಗ್ಗಾಮುಗ್ಗಾ ಹಲ್ಲೆ ನಡೆಸಿ ತಿರುಗೇಟನ್ನು ನೀಡಿದ್ದಾರೆ. ಇದು so happened that there was a substantive law from your batch who recalled us, who recalled me, and I could not resist the immense law given by your batch, and I would like to propose one of the most important girls of your batch who is proposed to me, and I shall distribute chocolates to the entire batch. I love you, Krishna. Excuse me. If you want to speak, you can go to principal. Entire batch will come with you. Yeah, you can come. In front of the. How long did you propose to me? When did I propose? Why did you say? Did you say that I love you, Mama man? Excuse me. Did you say that? When did I propose? There is a CCTV image. Okay, show me that. Show me that. Okay, I'll talk to you tomorrow evening. I don't want to talk. It's okay. Guys, you can have chocolates. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋದಕ್ಕೆ ನಮ್ಮ ಪ್ರತಿನಿಧಿ ರಾಮು ಇದ್ದಾರೆ. ರಾಮು, ಮುಖ್ಯವಾಗಿ ಇಲ್ಲಿ ಏನು ಪ್ರೊಫೆಸರ್ ಅವರೇ ವಿದ್ಯಾರ್ಥಿನಿಗೆ ಪ್ರಪೋಸ್ ಮಾಡಿ ಇದರಿಂದ ಅಲ್ಲಿರುವಂತಹ ವಿದ್ಯಾರ್ಥಿಗಳು ಪ್ರೊಫೆಸರ್ ಮೇಲೆ ಮನಬಂದಂತೆ ಹಲ್ಲೆಯನ್ನು ಮಾಡಿದ್ದಾರೆ, ಚಪ್ಪಲಿಯಿಂದ ಕೂಡ ಹೊಡೆದಿದ್ದಾರೆ. ಸೊ ಇದ್ರ ಬಗ್ಗೆ ಇನ್ನು ಏನೆಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇದೆ? ಖಂಡಿತವಾಗ್ಲೂ ವಿನೋದ್, ಏನು ಜಿ ಪರಮೇಶ್ವರ್ ಅವರು ಒಡೆತನದ ಕಾಲೇಜಿನಲ್ಲಿ ಒಂದು ಪ್ರೊಫೆಸರ್ಗೆ ಸಲ್ಲಿಸಿರುವಂತ ಪ್ರಕರಣ ಇದಾಗಿರುವಂತದ್ದು. ಏನೋ ಒಂದು ಕ್ಲಾಸ್ ರೂಮ್ ನಲ್ಲಿ ವಿದ್ಯಾರ್ಥಿನಿಗೆ ಪ್ರಪೋಸ್ ಮಾಡುವಂತ ನಿಟ್ಟಿನಲ್ಲಿ ಒಂದು ಪ್ರೊಫೆಸರ್ ಮುಂದಾಗುವಂತ ಸಂದರ್ಭದಲ್ಲಿ ಒಂದು ಕ್ಲಾಸ್ ರೂಮ್ ನಲ್ಲಿ ಕೂಡ ಒಂದು ವಿರುದ್ಧ ವ್ಯಕ್ತ ಆಗುತ್ತೆ. ತದನಂತರ ಏನು ವಿದ್ಯಾರ್ಥಿಗಳು ಹೊರಬಂದಂತ ಪ್ರೊಫೆಸರ್ಗೆ ಮನಸ್ಸೇ ಇಚ್ಛೆ ಸಲ್ಲಿಸಿರುವಂತ ಪ್ರಕರಣ ಒಂದು ಟಿ ಬೇಗೂರಿನಲ್ಲಿ ಇರುವಂತಹ ಒಂದು ಕಾಲೇಜಿನಲ್ಲಿ ನಡೆಯುವಂಥದ್ದು. ಇನ್ನು ಏನು ಈ ಒಂದು ಪ್ರೊಫೆಸರ್ಗೆ ಚಪ್ಪಲಿಯಿಂದ ತಲ್ಲಿಸಿದಂತ ಒಂದು ಪ್ರಕರಣಕ್ಕೆ ಒಂದು ಘಟನೆ ಸಾಕ್ಷಿ ಆಗುವಂಥದ್ದು. ಈಗಾಗಲೇ ರಚಿತ ವಿದ್ಯಾರ್ಥಿಗಳು ಪ್ರಾಧ್ಯಾಪಕನ ಮೇಲೆ ಹಿಗ್ಗಾಮುಗ್ಗಾ ತಲ್ಲಿಸಿರುವಂತಹ ಘಟನೆ ಈಗಾಗಲೇ ವಿಡಿಯೋದಲ್ಲಿ ಲಭ್ಯ ಆಗಿರುವಂಥದ್ದು. ಏನು ಬಹುತೇಕ ಏನು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅನ್ನುವಂಥ ನಿಟ್ಟಿನಲ್ಲಿ ಏನು ಒಂದು ಪೂಜ್ಯ ಭಾವನೆ ಇದೆ, ಈ ಪೂಜ್ಯ ಭಾವನೆಗೆ ಧಕ್ಕೆ ತರುವ ನಿಟ್ಟಿನಲ್ಲಿ ಒಂದು ಪ್ರೊಫೆಸರ್ ಮುಂದಾಗಿರುವಂಥದ್ದು. ಒಟ್ಟಾರೆಯಾಗಿ ಏನು ಒಂದು ಕ್ಲಾಸ್ ರೂಮ್ ನಲ್ಲಿ ಕ್ಲಾಸ್ ನಡೆಸಬೇಕಾಗಿದ್ದಂತ ಪ್ರೊಫೆಸರ್ ವಿದ್ಯಾರ್ಥಿನಿಗೆ ಪ್ರಪೋಸ್ ಮಾಡಿ ಚಪ್ಪಲಿ ಏಟು ತಿಂದಿರುವಂತದ್ದು ವ್ಯಾಪಕ ಖಂಡನೆಗೆ ಗ್ರಾಸವಾಗಿದೆ ಅಂತಾನೆ ಹೇಳ್ಬೋದು ವಿನೋದ್. ರಾಮು, ಇನ್ನು ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಡೆತನದಲ್ಲಿ ಇರುವಂತಹ ಈ ಒಂದು ಕಾಲೇಜು
ಇಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿದೆ, ಆದರೆ ಯಾರು ಕೂಡ ಇಲ್ಲಿ ಇನ್ನೂ ರಿಯಾಕ್ಟ್ ಮಾಡಿಲ್ಲ. ಇದ್ರ ಬಗ್ಗೆ ಹೇಳೋದಾದ್ರೆ ಖಂಡಿತ ಏನೋ ಒಂದು ಜನಮನನ್ನು ಜಾತ್ರೆ ಮಾಡುವಂತ ನಿಟ್ಟಿನಲ್ಲಿ ಏನೋ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳ ಒಂದು ಕಾಲೇಜುಗಳಲ್ಲಿ ಈ ಒಂದು ಹೀನ ಕೃತ್ಯಗಳು ನಡೀತಾ ಇರ್ತವೆ. ಈ ಒಂದು ಹೀನ ಕೃತ್ಯ ನಡೆಯುವಂತ ಸಂದರ್ಭದಲ್ಲಿ ಒಂದು ಕಾಲೇಜು ರೆಪ್ಯುಟೇಷನ್ ಹಾಳಾಗುವಂತ ನಿಟ್ಟಿನಲ್ಲಿ ಈ ಒಂದು ಘಟನೆ ಸಾಕ್ಷಿ ಆಗುತ್ತೆ. ಏನು ಈ ಒಂದು ಘಟನೆ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿದ್ರು ಕೂಡ ಈ ಜಿ ಪರಮೇಶ್ವರ್ ಅವರಾಗ್ಲಿ, ಸಂಬಂಧಪಟ್ಟ ಆಡಳಿತ ಮಂಡಳಿ ಆಗ್ಲಿ, ಸಂಬಂಧಪಟ್ಟ ವಿದ್ಯಾರ್ಥಿಗಳ ಒಂದು ಪೋಷಕರಾಗ್ಲಿ ಎಲ್ಲೋ ಒಂದ್ ಕಡೆ ಇಲ್ಲಿಯ ತನಕ ಪ್ರಕರಣ ದಾಖಲು ಮಾಡಿದ್ರೆ ಇರುವಂತದ್ದು ಎಲ್ಲೋ ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ. ಏನು ಈ ಒಂದು ಪ್ರಕರಣ ದಾಖಲು ಮಾಡ್ಲಿಕ್ಕೆ ಏನು ದೊಡ್ಡ ಮಟ್ಟದಲ್ಲಿ ಇರುವಂತ ವ್ಯಕ್ತಿಗಳ ಒತ್ತಡ ಇರುತ್ತಾ, ಇಲ್ಲ ಏನೋ ಒಂದು ವಿದ್ಯಾರ್ಥಿಗಳ ಮೇಲೆ ಒತ್ತಡ ಏರಿದ್ರ ಅನ್ನುವಂತ ಒಂದು ಹಲವಾರು ಅನುಮಾನಗಳು ಎಡೆ ಮಾಡಿಕೊಡುತ್ತೆ. ಒಟ್ಟಾರೆಯಾಗಿ ಏನು ಇಷ್ಟೆಲ್ಲ ಅವಾಂತರಗಳು ನಡೆದಿದ್ರು ಕೂಡ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಾಗ್ಲಿ, ಪೊಲೀಸರಾಗ್ಲಿ ಇತರ ಕಡೆ ಗಮನ ಹರಿಸದೇ ಇರುವಂತದ್ದು ವ್ಯಾಪಕ ಖಂಡನೆ ವಿಚಾರವಾಗಿರುವಂತದ್ದು. ಒಟ್ಟಾರೆಯಾಗಿ ಇಷ್ಟೆಲ್ಲ ಡೆವಲಪ್ಮೆಂಟ್ ನಡೆದ್ರು ಸಹಿತ ಇಲ್ಲಿ ತನಕ ಪ್ರಕರಣ ಕೂಡ ದಾಖಲು ಮಾಡಿಕೊಳ್ಳದೆ ಎಲ್ಲ ನುಂಚ್ಕೊಳ್ಳುವಂತ ಪ್ರಯತ್ನಕ್ಕೆ ಪೊಲೀಸರು ಮುಂದಾದ್ರ ಅನ್ನುವಂಥದ್ದು ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂತದ್ದು ಈ ಒಂದು ಘಟನೆಯಲ್ಲಿ ಸಾಕ್ಷಿ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಧನ್ಯವಾದಗಳು ರಾಮು ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಡೆತನದ ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ. ಮುಖ್ಯವಾಗಿ ಪ್ರೊಫೆಸರ್ ಅವರೇ ತಮ್ಮ ವಿದ್ಯಾರ್ಥಿನಿಗೆ ಈ ರೀತಿಯಾಗಿ ಪ್ರಪೋಸ್ ಮಾಡಿದ್ದಾರೆ. ಇದರಿಂದ ರಿಯಾಕ್ಟನ್ನು ನೀಡಿರುವಂತಹ ವಿದ್ಯಾರ್ಥಿಗಳು ಮತ್ತು ಅಲ್ಲಿರುವಂತಹ ಕಾಲೇಜಿನ ವಿದ್ಯಾರ್ಥಿಗಳು ಎಲ್ಲರೂ ಸೇರಿಕೊಂಡು ಪ್ರೊಫೆಸರ್ ಮೇಲೆ ಮನಸೋ ಇಚ್ಛೆಯಿಂದ ಥಳಿಸಿದ್ದಾರೆ ಮತ್ತು ಹಲ್ಲೆಯನ್ನು ಕೂಡ ಮಾಡಿದ್ದಾರೆ. ಮುಖ್ಯವಾಗಿ ಈ ರೀತಿಯಾದಂತಹ ವರ್ತನೆಯನ್ನು ಕಂಡು ಎಲ್ಲರೂ ಕೂಡ ಅಲ್ಲಿದ್ದಂತಹ ವಿದ್ಯಾರ್ಥಿಗಳು ಶಿಕ್ಷಕನಿಗೆ ಈಗ ಥಳಿಸಿರುವಂಥದ್ದು. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು.